ಫೋನ್ಪೇ ಯು ಪಿ ಐ ಡಿಯನ್ನು ಹೇಗೆ ಚೇಂಜ್ ಮಾಡೋದು? ಯಾಕಂದರೆ ಈಗಾಗಲೇ ನಮ್ಮೊಂದು ಫೋನ್ಪೇ ಯು ಪಿ ಐ ಡಿ ನಮ್ಮ ಫ್ರೆಂಡ್ ಸರ್ಕಲಲ್ಲಿ ಆಗಿರ್ಬೋದು, ನಮ್ಮ ಫ್ಯಾಮಿಲಿ ಮೆಂಬರ್ಸಲ್ಲಿ ಆಗಿರ್ಬೋದು, ನಾವೆಲ್ಲ ಅಮೌಂಟ್ ಪೇ ಮಾಡಿದ್ದಾಗ ನೋಡ್ಕೊಂಬಿಡ್ತಾರೆ. ಈ ಥರ ನೋಡ್ಕೊಂಬಿಟ್ಟು ಇನ್ನೊಂದ್ಸರಿ ನಮ್ಗೆ ಗೊತ್ತಿಲ್ಲದಾಗೆ ಫೋನ್ ಎತ್ಕೊಂಬಿಟ್ಟು ಟ್ರಾನ್ಸ್ಫರ್ ಅನ್ನೋದು ಮಾಡ್ಕೊತಾ ಇರ್ತಾರೆ. ಸೊ ನಮಗಂತೂ ತುಂಬ ಅಂದರೆ ತುಂಬ ಬೇಜಾರಾಗುತ್ತೆ ಆ್ಯಂಡ್ ತುಂಬಾ ಕೋಪ ಬರುತ್ತೆ. ಓಕೆನಾ? ಸೊ ಆದರೆ ಇವಾಗ ನಮ್ಮೊಂದು ಫೋನ್ಪೇ ಯು ಪಿ ಐ ಡಿ ಚೇಂಜ್ ಮಾಡ್ಕೊಂಬಿಟ್ರೆ ಅವ್ರು ಸೆಂಡ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ. ಓಕೆನಾ? ಸಿಂಪಲಾಗಿ ಹೇಳ್ಕೊಡ್ತೀನಿ ಗೈಸ್. ಓಕೆನಾ? ಬನ್ನಿ, ಫೋನ್ಪೇ ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ. ಸಿಂಪಲಾಗಿ ಫೋನ್ಪೇ ಆ್ಯಪನ್ನು ಓಪನ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಸಿಂಪಲಾಗಿ ಪ್ರೊಫೈಲ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲೇನಪ್ಪ ಅಂತಂದರೆ ನೋಡ್ತಾ ಇದ್ರೆ ಬ್ಯಾಂಕ್ ಅಕೌಂಟ್ಸ್ ಅಂತ ಇರುತ್ತೆ. ಸಿಂಪಲಾಗಿ ಬ್ಯಾಂಕ್ ಅಕೌಂಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಫೋನ್ಪೇನಲ್ಲಿ ಎಷ್ಟು ಅಕೌಂಟ್ಸ್ ಇದೆಯೋ ಎಲ್ಲನೂ ಬಂದುಬಿಡ್ತವೆ. ಸೊ ನೀವು ಯಾವೊಂದು ಫೋನ್ಪೇ ಯು ಪಿ ಐ ಡಿ ಚೇಂಜ್ ಮಾಡ್ಬೇಕು ಅನ್ಕೊಂಡು ಸಿಂಪಲಾಗಿ ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಇಲ್ಲೇನಪ್ಪ ಅಂದರೆ ಚೇಂಜ್ ಅಂತ ಆಪ್ಷನ್ ಬರುತ್ತೆ. ಸಿಂಪಲಾಗಿ ಚೇಂಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪ್ರೆಸೆಂಟ್ ಇರುವಂಥ ಯು ಪಿ ಐ ಡಿನ ಹಾಕ್ಕೊಳ್ಳಿ. ಓಕೆ, ನಾನು ಇರುವಂಥ ಯು ಪಿ ಐ ಡಿನ ಹಾಕ್ಕೊತಾ ಇದ್ದೀನಿ. ನೋಡ್ತಾ ಇದ್ದರೆ ಯು ಪಿ ಐ ಡಿ ಹಾಕೊಂಬಿಟ್ಟು ಇಲ್ಲಿ ನೋಡ್ತಾ ಇದ್ರೆ ಎಂಟರ್ 6 ಡಿಜಿಟ್ ನ್ಯೂ ಯು ಪಿ ಐ ಪಿನ್. ಓಕೆ, ಇವಾಗ ಹೊಸ ಪಿನ್ನನ್ನು ನೀವು ಜನರೇಟ್ ಮಾಡ್ಕೊಳ್ಳಿ. ನಾನು ಹೊಸ ಪಿನ್ನನ್ನು ಜನರೇಟ್ ಮಾಡ್ಕೊತೀನಿ. ಈ ಥರ ಮತ್ತೊಂದು ಸರಿ ಇನ್ನೋ ಥರ ಹಾಕ್ಕೊಂಡಿದ್ದೀನಿ. ಸಿಂಪಲಾಗಿ ಮತ್ತೊಂದು ಸರಿ ಎಸ್ ಮಾಡ್ತೀನಿ. ಸೊ ಇನ್ನೊಂದು ಸರಿ ಕನ್ಫರ್ಮೇಷನ್ ಇನ್ನೊಂದು ಸರಿ ಕೇಳುತ್ತೆ. ಕನ್ಫರ್ಮ್ 6 ಡಿಜಿಟ್ ನ್ಯೂ ಯು ಪಿ ಐ ಪಿನ್ ಅಂತ ಕೇಳುತ್ತೆ. ಮತ್ತೊಂದು ಸರಿ ಕನ್ಫರ್ಮ್ ಮಾಡಿ. ಓಕೆನಾ? ಈ ಥರ ಕನ್ಫರ್ಮ್ ಮಾಡಿಬಿಟ್ಟು ಎಸ್ ಮಾಡಿ. ಓಕೆನಾ? ಸೊ ಎಸ್ ಮಾಡ್ಕೊಳ್ಳಿದ ನಂತರ ನೋಡ್ತಾರೆ ಕಂಪ್ಲೀಟಾಗಿ ಚೇಂಜ್ ಅನ್ನೋದು ಆಗೋಗುತ್ತೆ ನಿಮ್ಮೊಂದು ಯು ಪಿ ಐ ಪಿನ್. ಓಕೆನಾ? ಸಿಂಪಲ್ ಆಗಿದ್ರ ಮುಖಾಂತರ ನಿಮ್ಮೊಂದು ಯು ಪಿ ಐ ಪಿನ್ನ ಚೇಂಜ್ ಅನ್ನೋದು ಮಾಡ್ಕೋಬೋದು. ಜಾಸ್ತಿ ಟೆನ್ಷನ್ ತೊಗೊಳ್ಳೋ ಅವಶ್ಯಕತೆನೇ ಇಲ್ಲ ಗೈಸ್. ಓಕೆನಾ? ಆ್ಯಂಡ್ ಫಸ್ಟ್ ಟೈಮ್ ಏನಾದರೂ ಬಂದಿದ್ದರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಥ್ಯಾಂಕ್ ಯು.